ಪತ್ರಿಕಾ ಸುದ್ದಿಗೋಷ್ಠಿ ಹೆಸರು ಪಡೆದ ವಿಐಪಿ ಶಾಲೆಯ ಎಸ್ಎಸ್ಎಲ್ಸಿ ಫಲಿತಾಂಶದ ಬಗ್ಗೆ ಜಿಲ್ಲೆಯಲ್ಲಿ ಮೊಟ್ಟ ಮೊದಲಿಗೆ ಒಳ್ಳೆಯ ವಾತಾವರಣ ಹಾಗೂ ಉತ್ತಮ ಗುಣಮಟ್ಟ ವಿದ್ಯಾಭ್ಯಾಸಕ್ಕೆ ಆಡಳಿತ ಮಂಡಳಿಯ ಪ್ರೋತ್ಸಾಹ ಹಾಗೂ ಎಲ್ಲ ಶಿಕ್ಷಕ ವರ್ಗದವರು ಸಹಕಾರ ನೀಡಲಿರುವ ಎಲ್ಲರಿಗೂ ಹಾಗೂ ವಿದ್ಯಾರ್ಥಿನಿಯರು ಪೋಷಕ ವರ್ಗದವರು ಮೊದಲಿಗೆ ನಮ್ಮ ಆಡಳಿತ ಮಂಡಳಿಯಿಂದ ಎಲ್ಲರ ಸಹಭಾಗಿತ್ವ ಈ ಸಂಸ್ಥೆಯ ವ್ಯವಸ್ಥಾಪಕರ ಗೌರವಾನ್ವಿತ ಹಾಗೂ ಸಮಾಜ ಸೇವಕರು ಡಾಕ್ಟರ್ ಕೆಎನ್ ವೇಣುಗೋಪಾಲ್ ಅವರು ಕೃತಜ್ಞತೆಗಳನ್ನು ತಿಳಿಸಿದರು. ಈ ಸಂಸ್ಥೆಯ ಕಾರ್ಯದರ್ಶಿ ಗೌರವಾನ್ವಿತ ಡಾಕ್ಟರ್ ಎಂಎಸ್ ಕವಿತಾ ಮೇಡಂ ರವರು, ಪ್ರಾಂಶುಪಾಲರು, ಶಿಕ್ಷಕ ವರ್ಗದವರು, ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಈ ಪತ್ರಿಕಾ ಸುದ್ದಿಗೋಷ್ಠಿಯಲ್ಲಿ ಎಲ್ಲರ ಸಹಕಾರದಿಂದ ಯಶಸ್ಸುಗೊಳಿಸಿದರು. ಈ ಸಂದರ್ಭದಲ್ಲಿ ಸಂಸ್ಥೆ ಗೌರವಾನ್ವಿತ ವ್ಯವಸ್ಥಾಪಕರು ಡಾಕ್ಟರ್ ಕೆಎನ್ ವೇಣುಗೋಪಾಲ್ ರವರು ಮಾತನಾಡಿ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಸಹಕಾರ ಈ ದಿನ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟಣೆಗೊಂಡಿದ್ದು, ನಮ್ಮ ಶಾಲೆಯಲ್ಲಿ 50 ವಿದ್ಯಾರ್ಥಿಗಳ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಹೆಚ್ಚಿನ ಫಲಿತಾಂಶ ಪಡೆದು ಶಾಲೆಗೆ ಮತ್ತು ಅವರ ಕುಟುಂಬ ತಂದೆ ತಾಯಿ ಅವರಿಗೆ ಗೌರವ ತಂದಿರುವುದು ಹೆಮ್ಮೆಯ ವಿಚಾರ. ಎಲ್ಲ ಮಕ್ಕಳಿಗೂ ಹೆಚ್ಚಿನ ವಿದ್ಯಾಭ್ಯಾಸದಲ್ಲಿ ಸಹಕಾರ ನೀಡಿದ್ದೇವೆ. ಮುಂದಿನ ದಿನಗಳಲ್ಲಿ ಶೈಕ್ಷಣಿಕ ಗುಣಮಟ್ಟ ಹೆಚ್ಚಿಸಲು ಸಹಕರಿಸುತ್ತೇವೆ. ನಮ್ಮ ಶಾಲೆಯ ವಿದ್ಯಾರ್ಥಿ 97% ತೆಗೆದು ಇಡೀ ಜಿಲ್ಲೆಯಲ್ಲಿ ಮೊದಲ ಸ್ಥಾನ ಪಡೆದು ವಿಐಪಿ ಶಾಲೆ ಈ ಒಂದು ಸಾಧನೆ ಮಾಡಲು ಕಾರಣಕರ್ತರು, ಪ್ರಾಂಶುಪಾಲರು, ಶಿಕ್ಷಕ ವೃಂದದವರು ಸಹಕಾರ ನೀಡಿದ್ದಾರೆ ಹಾಗೂ ಪೋಷಕರ ಸಹಕಾರ ನೀಡಿದ್ದಾರೆ. ವಿಶೇಷತೆ ವಿದ್ಯಾರ್ಥಿಗಳ ಹಗಲು ರಾತ್ರಿ ವಿದ್ಯಾಭ್ಯಾಸ ಮಾಡಿ ಶಾಲೆಗೆ ಹೆಸರು ತಂದಿದ್ದಾರೆ. ಹೆಮ್ಮೆಯ ವಿಚಾರ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಧನ್ಯವಾದಗಳು ತಿಳಿಸುತ್ತೇನೆ. ಪ್ರತಿ ವರ್ಷವೂ 100ಕ್ಕೆ 100ರಷ್ಟು ಫಲಿತಾಂಶ ಬಂದಿದೆ. ಈ ವರ್ಷವೂ ಅದೇ ರೀತಿ ಮುಂದುವರೆದಿದೆ ಎಂಬುದಾಗಿ ಆಡಳಿತ ವ್ಯವಸ್ಥಾಪಕರು ಡಾಕ್ಟರ್ ಕೆಎನ್ ವೇಣುಗೋಪಾಲ್ ರವರು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದರು. ಸಾಲಿನ ಫಲಿತಾಂಶದ ವಿಶೇಷ ಕಳೆದ 3 ಸಾಲಿನ ತರ ಈ ಸಾಲಿನಲ್ಲೂ ಸಹಿತ 100ಕ್ಕೆ 100% ನಮ್ಮ ಶಾಲೆಯ ಫಲಿತಾಂಶ ಬಂದಿದೆ. ಈ ಒಂದು ಸಾಧನೆ ಮಾಡಲು ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ಶಾಲೆಯ ಸಿಬ್ಬಂದಿಗಳು, ವಿಶೇಷವಾಗಿ ನಮ್ಮ ಪ್ರಾಂಶುಪಾಲರಾದ ಅಸ್ಮಾ ತಬಸುಮ್ರವರು ಮತ್ತು ಎಲ್ಲ ಶಿಕ್ಷಕ ವೃಂದದವರಿಗೂ ಮತ್ತು ಸಹಕಾರ ಕೊಟ್ಟಂತ ಪೋಷಕರಿಗೂ ಮತ್ತು ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ, ಅವರು ಹಗಲು ರಾತ್ರಿ 7 ಜನ, ಡಿಸ್ಟಿಂಕ್ಷನ್ಸ್ ಇಂದ 10 ಜನ, ಹೈ ಫಸ್ಟ್ ಕ್ಲಾಸ್ ಇಂದ 15 ಜನ ಮತ್ತು ಫಸ್ಟ್ ಕ್ಲಾಸ್ ಇಂದ 12 ಜನ ಮತ್ತು ಸೆಕೆಂಡ್ ಕ್ಲಾಸ್ ಅಲ್ಲಿ 6 ಜನ ಈ ತರ ಪಾಸ್ ಆಗಿರ್ತಾರೆ. ನಮ್ಮ ವಿದ್ಯಾಸಂಸ್ಥೆ ಆರಂಭ ಆಗಿ 9 ವರ್ಷ ಆಗಿದೆ. ಇದು 4ನೇ ಬ್ಯಾಚ್ ಹೊರಗೆ ಬರ್ತಾ ಇರೋದು. ಕಳೆದ 3 ವರ್ಷಗಳಿಂದ ಸಹಿತ ಶಾಲೆಗೆ 100ಕ್ಕೆ 100% ಪರೀಕ್ಷಾ ಫಲಿತಾಂಶ ಬಂದಿದೆ. 4ನೇ ವರ್ಷ ಸಹಿತ 100ಕ್ಕೆ 100% ಫಲಿತಾಂಶ ಬಂದಿದೆ. ಕಳೆದ 3 ಅವಧಿಗಳಲ್ಲೂ ಸಹಿತ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಇಡೀ ಜಿಲ್ಲೆಯಲ್ಲೇ ಎರಡನೇ ಸ್ಥಾನದಲ್ಲಿ ಹೆಚ್ಚು ಅಂಕಗಳು ಗಳಿಸೋದ್ರಲ್ಲಿ 2ನೇ ಸ್ಥಾನದಲ್ಲಿದ್ರು. ಅಂದ್ರೆ ಡಿಸ್ಟ್ರಿಕ್ಟ್ಗೆ 2nd ಪ್ಲೇಸ್ ಅಲ್ಲಿ ಕಳೆದ 3 ವರ್ಷಗಳಿಂದ ನಮ್ಮ ವಿದ್ಯಾರ್ಥಿಗಳು 2ನೇ ಸ್ಥಾನದಲ್ಲಿ ಅತಿ ಮಾರ್ಕ್ಸ್ ಸ್ಕೋರ್ ಮಾಡಿದ್ರು. ಈ ಸಲ ದೇಶದ ಅತಿ ದೊಡ್ಡ ವಿದ್ಯಾಸಂಸ್ಥೆ ಪರೀಕ್ಷಾ ವ್ಯವಸ್ಥೆ ಏನು ಕೇಂದ್ರ ಸರ್ಕಾರದ CBSE ಸೆಂಟ್ರಲ್ ಬೋರ್ಡ್ ಆಫ್ ಸೆಕೆಂಡರಿ ಎಜುಕೇಶನ್, ಈ ಒಂದು ಬೋರ್ಡಿನ 10ನೇ ತರಗತಿಯ ಫಲಿತಾಂಶ ನಿನ್ನೆ ಪ್ರಕಟಣೆಗೊಂಡಿದ್ದು, ಈ ಒಂದು ಫಲಿತಾಂಶದಲ್ಲಿ ನಮ್ಮ ಶಾಲೆ ವಿದ್ಯಾರ್ಥಿಗಳು 100ಕ್ಕೆ 100% ಉತ್ತೀರ್ಣರಾಗಿರ್ತಾರೆ. ನಮ್ಮ ಶಾಲೆಯಲ್ಲಿ 50 ಜನ ಈ ಒಂದು 10th CBSE ಬೋರ್ಡ್ನ 10ನೇ ತರಗತಿಯ ಪರೀಕ್ಷೆಗೆ ಅಪಿಯರ್ ಆಗಿರ್ತಾರೆ. ಈ ಒಂದು 50 ಜನ ಕೂಡ ತೇರ್ಗಡೆ ಆಗಿರ್ತಾರೆ. ಈ ಒಂದು
ಹೆಚ್ಚು ಮಾರ್ಕ್ಸ್ ಪಡ್ಕೊಂಡು ನಮ್ಮ ಶಾಲೆಗೂ ಪ್ಲಸ್ ಅವರ ಒಂದು ಕುಟುಂಬಕ್ಕೂ ಗೌರವ ತಂದುಕೊಟ್ಟಿದ್ದಾರೆ. ಅವರಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಈ ಒಂದು ಶಾಲೆ 9 ವರ್ಷಗಳ ಹಿಂದೆ ಶ್ರೀನಿವಾಸಪುರ ತಾಲೂಕಿನ ಒಂದು ಏನು ರೈತಾಪಿ ಕುಟುಂಬಕ್ಕೆ, ಇಡೀ ಶ್ರೀನಿವಾಸಪುರ ತಾಲೂಕಿನ ಜನತೆಗೆ ಅತ್ಯುತ್ತಮವಾದ ಒಂದು ಶಿಕ್ಷಣವನ್ನ ಅತಿ ಕಮ್ಮಿ ಒಂದು ಫೀಸಸ್ ಅಲ್ಲಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಶಾಲೆ ಆರಂಭ ಮಾಡಿದ್ವಿ. ಅದರ ಪೂರಕವಾಗಿ ನಿರಂತರವಾಗಿ ನಾವು ಒಳ್ಳೆಯ ಫಲಿತಾಂಶ ಕೊಡ್ತಾ ಇದ್ದೀವಿ. ಈ ಒಂದು ಫಲಿತಾಂಶ ಕೊಡಲು ಕಾರ್ಯಕರ್ತರಾದ ಪ್ರತಿಯೊಬ್ಬರಿಗೂ ಸಹಿತ ನಾನು ವಿಶೇಷವಾದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ತರ ಮುಂದಿನ ದಿವಸಗಳಲ್ಲೂ ಸಹಿತ ಶೈಕ್ಷಣಿಕ ಗುಣಮಟ್ಟವನ್ನು ಹೆಚ್ಚಿಸಲು ಮತ್ತು ಪಠ್ಯೇತರ ಚಟುವಟಿಕೆಗಳಿಗೆ ವಿಶೇಷವಾದ ಒತ್ತನ್ನು ಕೊಟ್ಟು ಈ ಒಂದು ಶಾಲೆಯನ್ನು ಇಡೀ ಜಿಲ್ಲೆಯಲ್ಲಿ ಅತ್ಯುತ್ತಮವಾದ ಶಾಲೆಯಾಗಿ ಹೊರಹೊಮ್ಮಲು ಬೇಕಾಗಿರ್ತಕ್ಕಂಥ ಎಲ್ಲ ವ್ಯವಸ್ಥೆಗಳನ್ನು ಕೂಡ ನಾವು ಒದಗಿಸ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ನಾನು ಭರವಸೆಯನ್ನ ಕೊಡ್ತೀನಿ.